ಅಂಬೇಡ್ಕರ್ ಕಂಚಿನ ಪ್ರತಿಮೆ ಹಾಗೂ ಸಂವಿಧಾನದ ಪೀಠಿಕೆ ನೀಡಿ ಸಚಿವರಿಗೆ ಸನ್ಮಾನಿಸಿದ ದಲಿತ ಯುವಕರ ಬಳಗ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಮಂದಗತಿಯಲ್ಲಿ ಅಭಿವೃದ್ಧಿ ಸಾಗ್ತಿತ್ತು. ಮನಗಂಡ ಸಚಿವ ಡಾಕ್ಟರ್ ರಾಜ್ಯ ಸರ್ಕಾರದಿಂದ 9 ಕೋಟಿ ವಿಶೇಷ ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿರುವ ಸಲುವಾಗಿ ದಲಿತ ಯುವಕರ ಬಳಗ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಹಾಗೂ ಸಂವಿಧಾನ ಪೀಠಿಕೆಯನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು. ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ 9 ಕೋಟಿ ವಿಶೇಷ ಅನುದಾನದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ತಾಲೂಕಿನ ಹಾಗೂ ಜಿಲ್ಲೆಯ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸುತ್ತಿದ್ದು, ಅದೇ ರೀತಿಯಾಗಿ ಹಲವಾರು ವರ್ಷಗಳ ದಲಿತರ ಹೋರಾಟದ ಫಲವಾಗಿ ಅಂಬೇಡ್ಕರ್ ಭವನ ಅತಿ ಶೀಘ್ರದಲ್ಲಿ ಲೋಕಾರ್ಪಣೆಗೆ ಸಿದ್ಧಗೊಳ್ಳಲು ವಿಶೇಷ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸುತ್ತಿರುವುದಕ್ಕೆ ಸಚಿವರಿಗೆ ದಲಿತ ಮುಖಂಡರು ಆತ್ಮೀಯವಾಗಿ ಸನ್ಮಾನಿಸಿದರು. ಈ ವೇಳೆಯಲ್ಲಿ ನಗರಸಭೆಯ ನಾಮನಿರ್ದೇಶಿತ ಸದಸ್ಯ ನಾಗರಾಜ್, ಕೆಎಲ್ಎನ್ ನಗರಸಭೆ ಸದಸ್ಯರಾದ ಜೈ ಭೀಮ್ ಮುರಳಿ, ಹರೀಶ್, ನಗರ ಘಟಕ ಎಸ್ಸಿ ವಿಭಾಗ ಅಪ್ಪು, ಜಿಲ್ಲಾ ಎಸ್ಸಿ ಘಟಕ ಪ್ರಧಾನ ಕಾರ್ಯದರ್ಶಿ ಕೀರ್ತನ್, ಅಂಬೇಡ್ಕರ್ ಕಾಲೋನಿ ರೋಹಿಲ್ ತೇಜ್, ತಪತೇಶ್ವರ ಕಾಲೋನಿ ಕೃಷ್ಣಮೂರ್ತಿ, ವಿಜಿ, ಪವನ್, ಪ್ರವೀಣ್, ಸಂತೋಷ್, ರಮೇಶ್, ಅವಿನಾಶ್, ನರಸಿಂಹ, ಪವನ್, ಜೆಜೆ ಕಾಲೋನಿ, ಪದ್ಮನಾಭ, ತಿಮ್ಮರಾಯ, ಗೋವಿಂದ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.